ಸ್ನೇಹಿತರೆ ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಸಾಲ ತೊಗೊಳ್ಬೇಕು ಅಥವಾ ಹೋಮ್ ಲೋನ್ ತೊಗೊಳ್ಬೇಕು, ಕಾರ್ ಲೋನ್ ತೊಗೊಳ್ಬೇಕು, ಪರ್ಸನಲ್ ಲೋನ್ ತೊಗೊಳ್ಬೇಕು, ಹಲವಾರು ರೀತಿಯಲ್ಲಿ ಒಂದು ಲೋನ್ಗಳನ್ನು ತೊಗೊಳ್ಬೇಕು ಅನ್ನೋ ಸಿಕ್ಕಾಪಟ್ಟೆ ಜನ ಒಂದು ಪರದಾಡ್ತಾ ಇರ್ತಾರೆ. ಏನಕ್ಕೋಸ್ಕರ ಪರದಾಡ್ತಾ ಇರ್ತಾರೆ? ಮೇಯ್ನಾಗಿ ಲೋನ್ ಬೇಕು, ಏನೋ ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರನೋ ಅಥವಾ ಪರ್ಸನಲ್ ಲೋನು, ಬೇರೆಯವ್ರಿಗೆ ಸಾಲ ತೀರಿಸೋದಕ್ಕೋ, ಕಾರ್ ಲೋನು, ವೆಹಿಕಲ್ ಲೋನು ಏನೋ ಒಂದು ಬೇಕೇ ಬೇಕು. ಅರ್ಥ ಆಯ್ತಾ? ಬಟ್ ಆದರೆ ಇಲ್ಲಿ ಮೇಯ್ನಾಗಿ ಎಲ್ಲದಕ್ಕೂ ಒಂದೇ ಒಂದು ಕೇಳೋದು ಏನಪ್ಪ ಅಂದರೆ ಸಿಬಿಲ್ ಸ್ಕೋರ್ ಅಂದರೆ ಕ್ರೆಡಿಟ್ ಸ್ಕೋರ್. ಈ ಒಂದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಎಲ್ಲಿಗೋದ್ರೂ ಸಹ ಲೋನ್ ಆಗುತ್ತೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಹ ಲೋನ್ ಅಂತೂ ದಯವಿಟ್ಟು ಆಗೋದಿಲ್ಲ. ಅರ್ಥ ಆಯ್ತಾ? ಫಸ್ಟು ನಿಮ್ಮ ಹೆಸರು ಕೇಳೋದಕ್ಕಿಂತ ಮುಂಚೆ ಬ್ಯಾಂಕಿಗೆ ವಿಸಿಟ್ ಮಾಡಿದ್ರೆ ಕೇಳೋದೇ ಅವರು ಸಿಬಿಲ್ ಸ್ಕೋರ್ ಚೆನ್ನಾಗಿದೆಯಾ, ಎಷ್ಟಿದೆ ಕ್ರೆಡಿಟ್ ಸ್ಕೋರ್. ಅದೇ ರೀತಿ ಏನಾದರೂ ಮೊಬೈಲ್ EMI ಹಾಕಿಸ್ಕೊಳ್ಬೇಕಾದ್ರೆ ಮೇಯ್ನಾಗಿ ಎಷ್ಟೋ ಜನದ್ದು EMI ಆಗೋದಿಲ್ಲ. ಏನಕ್ಕಂದರೆ ಮೇಯ್ನಾಗಿ ಅವ್ರದ್ದು ಸಿಬಿಲ್ ಸ್ಕೋರ್ ಕರೆಕ್ಟಾಗಿರೋದಿಲ್ಲ. ಅದೇ ರೀತಿ ಫಸ್ಟ್ ಟೈಮ್ ಲೋನ್ ಏನಾದರೂ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಅಂಥವ್ರಿಗೂ ಸಹ ಒಂದು ಸಿಬಿಲ್ ಸ್ಕೋರ್ ತೋರಿಸೋದಿಲ್ಲ. ಅದೇ ರೀತಿ ಸಿಬಿಲ್ ಸ್ಕೋರ್ ತೀರಾ ಕಡಿಮೆ ಇರ್ತದೆ. ಅರ್ಥ ಆಯ್ತಾ? ಅಂಥವ್ರಿಗೂ ಸಹ ಲೋನ್ ಆಗೋದು ಸಿಕ್ಕಾಪಟ್ಟೆ ಡೌಟ್ ಇರ್ತದೆ. ನೀವೇನು ಮಾಡಬೇಕು ಇಂತಹ ಒಂದು ಟೈಮ್ನಲ್ಲಿ? ಯಾವುದಾದ್ರೂ ಅಟ್ಲೀಸ್ಟ್ ಸಣ್ಣ ಪುಟ್ಟ ಲೋನ್ಗಳಾದರೂ ಯಾವುದಾದ್ರೂ ಹಾಕಿಸ್ಕೊಂಡು ನೀವು ಸಿಬಿಲ್ ಸ್ಕೋರ್ನ ಸ್ವಲ್ಪ ಡೆವಲಪ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲ ತರಹದ ಒಂದು ಲೋನ್ಗಳು ಲಭ್ಯವಾಗುತ್ತೆ. ಎಲ್ಲ ತರಹದ ಒಂದು ಲೋನ್ಗಳನ್ನು ಸಹ ನೀವು ತೊಗೊಳ್ಬೋದು. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ಸಿಬಿಲ್ ಸ್ಕೋರನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು, ಅದೇ ರೀತಿ ಸಿಬಿಲ್ ಸ್ಕೋರ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಒಂದು ಟಿಪ್ಸ್ಗಳಿದೆ, ನಾನು ನಿಮಗೆ ಒಂದು 6 ಟಿಪ್ಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ತುಂಬ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್, ಅದಕ್ಕಿಂತ ಮುಂಚೆ ಈ ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನು, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಈ ಒಂದು ಕ್ರೆಡಿಟ್ ಸ್ಕೋರ್ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಏನಕ್ಕೋಸ್ಕರ ಈ ಕ್ರೆಡಿಟ್ ಸ್ಕೋರ್ ಪ್ರತಿಯೊಬ್ಬರಿಗೂ ಸಹ ಒಂದು ಪಾನ್ ಕಾರ್ಡ್ ಅಥವಾ ಒಂದು ಅವರ ಡಾಕ್ಯುಮೆಂಟ್ಸ್ಗಳ ಮೇಲೆ ಏನಕ್ಕೋಸ್ಕರ ಈ ಕ್ರೆಡಿಟ್ ಸ್ಕೋರನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಈ ಕ್ರೆಡಿಟ್ ಸ್ಕೋರ್ ಅಂದರೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೇಯ್ನಾಗಿ ಒಬ್ಬ ವ್ಯಕ್ತಿಯ ಸಾಲದ ಮರುಪಾವತಿ ಸಾಮರ್ಥ್ಯವನ್ನು ಅಳೆಯುವ ಒಂದು ಸಾಧನ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮೇಯ್ನಾಗಿ ನೀವೇನಾದರೂ ಎಲ್ಲಾದರೂ ಸಾಲ ತೊಗೊಂಡಿರ್ತೀರ. ಅರ್ಥ ಆಯ್ತಾ? ಸಾಲ ತೊಗೊಂಡಿದ್ರೆ ಮೇಯ್ನಾಗಿ ನೀವೇನು ಮಾಡಬೇಕು, ಅದನ್ನು ಟೈಮಿಗೆ ತಕ್ಕನಾಗಿ ಕಟ್ಟಬೇಕು. ಆ ಟೈಮಿಗೆ ತಕ್ಕನಾಗಿ ನೀವೇನಾದರೂ ಕಟ್ಟಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಟೈಮಿಗೆ ಸರಿಯಾಗಿ ಕಟ್ತಾ ಇಲ್ಲ ಅಂದ್ಬಿಟ್ಟು ಒಂದು ರಿಪೋರ್ಟನ್ನು ಮಾಡ್ತಾರೆ. ಸಿಬಿಲ್ ಸ್ಕೋರ್ ಇಮಿಡಿಯೇಟ್ಲಿ ಡೌನ್ ಆಗುತ್ತೆ. ಅರ್ಥ ಆಯ್ತಾ? ನೀವೇನಾದರೂ ಇನ್ ಟೈಮ್ಗೆ ಲೋನ್ ಕಟ್ಟಿಲ್ಲ, EMIs ಕಟ್ಟಿಲ್ಲ ಅಂದರೆ ಆವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಸಿಬಿಲ್ ಸ್ಕೋರ್ 1%, 10%, ಒಂದು 20% ಡೌನ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ಜಸ್ಟ್ ಒಂದಕ್ಕಂತೂ ನೀವೇನಾದರೂ ಒಂದು ಕಟ್ಟಿಲ್ಲ ಅಂದರೆ ಮೇಯ್ನಾಗಿ ಒಂದು 10ರಿಂದ 20% ಸಿಬಿಲ್ ಸ್ಕೋರ್ ಅಂತ ಡೌನ್ ಆಗುತ್ತೆ. ಅರ್ಥ ಆಯ್ತಾ? 20 ಪಾಯಿಂಟ್ ಸಿಬಿಲ್ ಸ್ಕೋರ್ ಡೌನ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸತ್ರ ಮೊದಲನೇದಾಗಿ ಸಿಬಿಲ್ ಸ್ಕೋರ್ ಏನಕ್ಕೋಸ್ಕರ ಕಡಿಮೆ ಆಗುತ್ತೆ, ಇದರ ಪರಿಣಾಮಗಳೇನು, ಏನು ಕೆಲಸಗಳನ್ನು ಮಾಡಿದ್ರೆ ಏನೆಲ್ಲ ಒಂದು ಪರಿಣಾಮಗಳಾಗುತ್ತೆ ಸಿಬಿಲ್ ಸ್ಕೋರ್ಗೆ ಸಂಬಂಧಪಟ್ಟ ಹಾಗೆ. ಸತ್ರ ಪಾಯಿಂಟ್ ನಂಬರ್ 1, ಹಲವು ಬ್ಯಾಂಕ್ಗಳಲ್ಲಿ ಸಾಲಕ್ಕೆ ಅರ್ಜಿಯನ್ನು ಹಾಕುವುದು. ನೀವೇನಾದರೂ ಹಲವು ಬ್ಯಾಂಕ್ಗಳಲ್ಲಿ, ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ಒಂದೇ ಬಾರಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಸಿಬಿಲ್ ಸ್ಕೋರ್ ಕಡಿಮೆ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ಈ ಒಂದು ಪರಿಣಾಮ ಸಿಬಿಲ್ ಸ್ಕೋರ್ ಮೇಲೆ ಬೀಳುತ್ತೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅದೇ ರೀತಿ ಎರಡನೇ ಪಾಯಿಂಟ್ ಯಾವುದು ಅಂದರೆ ಸಾಲದ ಮರುಪಾವತಿ ಇತಿಹಾಸವನ್ನು ಕರೆಕ್ಟಾಗಿ ಇರಬೇಕು, ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಿರಬೇಕಾಗುತ್ತೆ. ಅಂದರೆ ಒಂದು ಟೈಮಿಗೆ ತಕ್ಕನಾಗಿ ನೀವು EMIಯನ್ನು ಕಟ್ಕೊಂಡು ನಿಮ್ಮದು ಸಿಬಿಲ್ ರಿಪೋರ್ಟು ಸಹ ಡೆವಲಪ್ ಆಗುತ್ತೆ. ಅದೇ ರೀತಿ ನಿಮ್ಮ ಸಿಬಿಲ್ ಇತಿಹಾಸ ಅಂದರೆ ಹಿಸ್ಟ್ರಿನೂ ಸಹ ತುಂಬ ಚೆನ್ನಾಗಿದ್ರೆ ನಿಮಗೆ ಇಮಿಡಿಯೇಟ್ಲಿ ಲೋನ್ ಕೊಡುವಂಥ ಒಂದು ಸಾಧ್ಯತೆಗಳು ಎಲ್ಲ ಬ್ಯಾಂಕುಗಳಲ್ಲೂ ಇರ್ತದೆ. ಅರ್ಥ ಇದೆ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಮೂರನೇ ಪಾಯಿಂಟ್ ಯಾವುದು ಅಂದರೆ ಕ್ರೆಡಿಟ್ ಮಿಕ್ಸ್ ಅಂತ. ಇದು ಕ್ರೆಡಿಟ್ ಮಿಕ್ಸನ್ನು ಸಹ ನೀವು ಫಾಲೋ ಮಾಡಬೇಕಾಗುತ್ತೆ. ಅದೇ ರೀತಿ ನಾಲ್ಕನೇ ಪಾಯಿಂಟ್ ಯಾವುದು ಅಂದರೆ ಮೇಯ್ನಾಗಿ ಸಾಲ ಮಿತಿ ಬಳಕೆ ಅನುಪಾತ. ಅಂದರೆ ನೀವು ಏನೇ ಒಂದು ಸಾಲವನ್ನು ತೊಗೊಂಡ್ರೂ ಸಹ ಒಂದು ಲಿಮಿಟ್ ಕ್ರಾಸ್ ಮಾಡಬಾರ್ದು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಕ್ರೆಡಿಟ್ ಕಾರ್ಡ್ ಒಂದು 5 ಲಕ್ಷ ಲಿಮಿಟ್ ಕೊಟ್ಟಿರ್ತಾರೆ ನಿಮಗೆ, ನೀವು 5 ಲಕ್ಷನೂ ಸಹ ಬಳಕೆ ಮಾಡಿಕೊಂಡ್ರೆ ಇನ್ಫ್ಯಾಕ್ಟ್ ನೀವು ಕಟ್ಟಿಲ್ಲ ಅಂದರೆ ಇಮಿಡಿಯೇಟ್ಲಿ ಕ್ರೆಡಿಟ್ ಸ್ಕೋರ್ ಸಿಕ್ಕಾಪಟ್ಟೆ ಡೌನ್ ಆಗುತ್ತೆ. ಅರ್ಥ ಆಯ್ತಾ? ಅಕಸ್ಮಾತ್ ನೀವೇನಾದರೂ ಕಟ್ಟಿದ್ರೆ ಏನು ಸಮಸ್ಯೆ ಆಗೋದಿಲ್ಲ, ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಬಟ್ 5 ಲಕ್ಷ ಏನಾದರೂ ನೀವು ತೊಗೊಂಡು ಇಮಿಡಿಯೇಟ್ಲಿ ಕಟ್ಟಿಲ್ಲ ಅಂದರೆ ಒಂದು ದಿನ ಲೇಟ್ ಆದರೂ ಸಹ ಆ ಸಿಬಿಲ್ ಸ್ಕೋರ್ ಮೇಲೆ ಎಂತಹ ಪರಿಣಾಮ ಬೀರುತ್ತೆ ಅಂದರೆ ಸಿಕ್ಕಾಪಟ್ಟೆ ಸಿಬಿಲ್ ಸ್ಕೋರ್ ಡೌನ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಮೇಯ್ನಾಗಿ ಸಿಂಪಲ್. ಅರ್ಥ ಆಯ್ತಾ? ನೀವೇನಾದರೂ ಸಿಬಿಲ್ ಸ್ಕೋರ್ ಡೆವಲಪ್ ಮಾಡ್ಕೊಳ್ಬೇಕು, ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂದರೆ ಸಿಂಪಲ್ ಆಗಿ ಏನು ಮಾಡಬೇಕು ಅಂದರೆ ನೀವು ಒಂದು ಕ್ರೆಡಿಟ್ ಕಾರ್ಡು ಒಂದು 5 ಲಕ್ಷ ಲಿಮಿಟ್ ಕೊಟ್ಟಿದ್ರೆ 20 to 30% ಒಳಗಡೆ ನೀವು ಯೂಸನ್ನು ಮಾಡೋದು ತುಂಬ ಬೆಸ್ಟು ಅಂತಲೇ ಹೇಳ್ಬೋದು, ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಾ? ನೀವು ಆ ಥರ ಒಂದು ಬಳಕೆ ಮಾಡೋದ್ರಿಂದನೂ ಸಹ ಒಂದು ಸಿಬಿಲ್ ಸ್ಕೋರ್ ಏನಾಗುತ್ತೆ, ಒಂದು ಡೆವಲಪ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ, ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸತ್ರ ಇಷ್ಟು ನೀವು ಮಾಡಿದ್ರೆ ಸಿಬಿಲ್ ಸ್ಕೋರ್ ಡೌನ್ ಆಗೋದು ಗ್ಯಾರಂಟಿ. ಅರ್ಥ ಆಯ್ತಾ?
ಆಯ್ತಾ. ಈಗ ನಾನು ನೆಕ್ಸ್ಟ್ ಹೇಳುವಂಥ ಒಂದು ಪಾಯಿಂಟ್ಸ್ಗಳು ಯಾವುದು ಅಂದರೆ ಸಿಬಿಲ್ ಸ್ಕೋರ್ನ ಯಾವ ರೀತಿ ಒಂದು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು, ಯಾವ ರೀತಿ ಒಂದು ಇಂಪ್ರೂವ್ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ 6 ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಯಾರು ಸಹ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಇರೋದು, ಅರ್ಥ ಆಯ್ತಾ. ಚಿತ್ರ ಮೊದಲನೇದಾಗಿ ಸಮಯಕ್ಕೆ ಸರಿಯಾಗಿ ಸಾಲವನ್ನು ಮರುಪಾವತಿ ಮಾಡುವುದು, ಅರ್ಥ ಆಯ್ತಾ. ಜಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು EMI 1ನೇ ತಾರೀಕಿದೆ ಅಂತ ತಿಳ್ಕೊಳ್ಳಿ, ಅರ್ಥ ಆಯ್ತಾ. ನೀವು ಇನ್ಫ್ಯಾಕ್ಟ್ 1ನೇ ತಾರೀಕೆ ಒಂದು EMIನ ಕಟ್ಟಬೇಕಾಗುತ್ತೆ, ಅರ್ಥ ಆಯ್ತಾ. ಮೈನಾಗಿ ನೀವು ಅಕೌಂಟ್ ಮೂಲಕ ಅಕೌಂಟ್ ನಂಬರ್ EMI ಅಂದರೆ ಸರ್ವೇ ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ ಕಟ್ಟಾಗುತ್ತೆ. ನೀವು ಬ್ಯಾಂಕ್ಗಳಲ್ಲೇ ಕಟ್ಟಾಗುವಂಥ ಒಂದು ರೀತಿಯಲ್ಲೇ ನೀವು ಹಣವನ್ನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೀವೇನಾದರೂ ಕ್ಯಾಶ್ ಕೊಡೋದಾದರೆ ಮೇನ್ ಏನಾಗುತ್ತೆ ಅಂದರೆ ಒಂದು ಚೆಕ್ ಬೌನ್ಸ್ ಆಗುತ್ತೆ, ಅದರಿಂದ ನಿಮ್ಮದು ಹಣ ವ್ಯರ್ಥ. ಅದೇ ರೀತಿ ಒಂದು ಚೆಕ್ ಬೌನ್ಸ್ ಚಾರ್ಜಸ್ ಎಕ್ಸ್ಟ್ರಾ ಬೀಳ್ತದೆ, ಅರ್ಥ ಆಯ್ತಾ. ಒಂದು ಮೇಂಟೆನೆನ್ಸ್ ಚಾರ್ಜಸ್ಸು ಅದು ಇದು ಆಳು ಮುಳು ಅಂತ ಹಾಕಿ ನಿಮಗೆ 1,500-2,000 ರೂಪಾಯಿ ಗಂಟ ಒಂದು ಎಕ್ಸ್ಟ್ರಾ ಚಾರ್ಜನ್ನು ತಂದು ಮಾಡ್ತಾರೆ, ಅರ್ಥ ಆಯ್ತಾ. ಒಂದು ದಿನ ಲೇಟ್ ಆದರೆ, 1 ಗಂಟೆ ಲೇಟ್ ಆದರೆ ನೀವೇನು ಮಾಡಬೇಕು, ಪ್ರತಿ ತಿಂಗಳು 1ನೇ ತಾರೀಕು EMI ಇದೆ ಅಂದರೆ ನೀವು ಅದರ ಹಿಂದಿನ ದಿನವೇ ನೀವು ಒಂದು ಅಕೌಂಟ್ಗೆ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿರಬೇಕಾಗುತ್ತೆ, ಅರ್ಥ ಆಯ್ತಾ. ಈ ಥರ ಮಾಡೋದ್ರಿಂದ ಇಮ್ಮಿಡಿಯೇಟ್ಲಿ ಹಣ ನಿಮ್ಮದು ಏನೂ ಆಗೋದಿಲ್ಲ, ಸಿಬಿಲ್ ಸ್ಕೋರ್ ಇಂಪ್ಲಿಮೆಂಟ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಂದು ತಿಂಗಳು ಏನಾದರೂ EMI ಮಿಸ್ ಆದರೆ ಇಮ್ಮಿಡಿಯೇಟ್ಲಿ ಒಂದು 20 ಪಾಯಿಂಟ್ಸ್ ಅಷ್ಟು ಒಂದು ಸಿಬಿಲ್ ಸ್ಕೋರ್ ಕಡಿಮೆ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ, ಅರ್ಥ ಆಯ್ತಾ. ಇದನ್ನು ಸಹ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಸಾಲವನ್ನು ಮರುಪಾವತಿ ನೀವು ಮಾಡಲೇಬೇಕು, ಬೇರೆ ಆಪ್ಷನ್ಸ್ ಇರೋದಿಲ್ಲ, ಅರ್ಥ ಆಯ್ತಾ. ನೀವು ಬೇರೆ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ಸಾಲ ತೊಗೊಳ್ಬೇಕು ಅಂದರೆ ಅವರು ಕ್ರೆಡಿಟ್ ಹಿಸ್ಟ್ರಿಯನ್ನು ಚೆಕ್ ಮಾಡ್ತಾರೆ, ಅರ್ಥ ಆಯ್ತಾ. ಎಲ್ಲಿ ಇನ್ ಟೈಮಲ್ಲಿ ಪೇಮೆಂಟ್ ಮಾಡಿದಾರಾ, ಕರೆಕ್ಟಾಗಿ ಪೇಮೆಂಟ್ EMIಯನ್ನು ಕಟ್ಟಿದಾರಾ ಇಲ್ವಾ, ಇವರು ಫೈನಾನ್ಷಿಯಲ್ ಸ್ಟೇಟಸ್ ಏನು ಇದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಅವರಿಗೆ ಗೊತ್ತಾಗುತ್ತೆ. ಆರಾಮಾಗಿ ನೀವು ಹೇಳಿಲ್ಲ ಅಂದರೂ ಇಮಿಡಿಯೇಟ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಆರಾಮಾಗಿ ತಿಳ್ಕೊಳ್ತಾರೆ ನಿಮ್ಮ ಬಗ್ಗೆ. ಒಂದು ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟರೆ, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್ ಅದೇ ರೀತಿ 2ನೇ ಪಾಯಿಂಟ್ ಯಾವುದು ಅಂದರೆ ಮೇಯ್ನ್ ಆಗಿ ಅಗತ್ಯ ಇರುವುದಕ್ಕೆ ಕ್ರೆಡಿಟ್ ಕಾರ್ಡನ್ನು ಬಳಸಬೇಕು. ಈಗ ನಾನು ಫಾರ್ ಎಕ್ಸಾಂಪಲ್ ಈಗ ಹೇಳಿದೆ, ಅರ್ಥ ಆಯ್ತಾ. ಈಗ ಲಿಮಿಟ್ ಕ್ರಾಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಕ್ರೆಡಿಟ್ ಕಾರ್ಡಲ್ಲಿ. ಈಗ 1 ಲಕ್ಷ ನಿಮಗೆ ಲಿಮಿಟ್ ಇದ್ದರೆ ಕ್ರೆಡಿಟ್ ಕಾರ್ಡಲ್ಲಿ ನೀವೇನು ಮಾಡಬೇಕು, ಅದರಲ್ಲಿ ಒಂದು 50,000-70,000 ರೂಪಾಯಿ ಒಳಗಡೆ ನೀವು ಅದನ್ನು ಯೂಸ್ ಮಾಡೋ ಒಂದು ಕಲೆನ ನಿಮ್ಗೆ ಗೊತ್ತಿರಬೇಕು. 1 ಲಕ್ಷದ ಮೇಲೆ 1 ಲಕ್ಷಕ್ಕೂ ರೀಚ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಮೇಲೆ ಅಂದರೆ ಒಂದು ಕ್ರೆಡಿಟ್ ಸ್ಕೋರ್ ಮೇಲೆ ಒಂದು ಪರಿಣಾಮಗಳನ್ನು ಬೀಳುವಂಥ ಒಂದು ಸಾಧ್ಯತೆಗಳು ಇರ್ತದೆ. ನೀವು ಆದಷ್ಟು ಕ್ರೆಡಿಟ್ ಕಾರ್ಡ್ನ ಲಿಮಿಟ್ ಆಗಿ ಬಳಸೋದಕ್ಕೆ ತುಂಬ ಪ್ರಯತ್ನ ಪಡಿ, ಅರ್ಥ ಆಯ್ತಾ. ಇದನ್ನು ತುಂಬ ಇಂಪಾರ್ಟೆಂಟ್. ಕ್ರೆಡಿಟ್ ಕಾರ್ಡ್ ಇದ್ದರೆ ಸಿಕ್ಕಿದ ಕಡೆ ಎಲ್ಲ ಉಜ್ಜುತ್ತಾ ಇರ್ತೀರ, ಸಿಕ್ಕಿದ ಕಡೆ ಎಲ್ಲ ಒಂದು ಕ್ರೆಡಿಟ್ ಕಾರ್ಡನ್ನು ಬಳಸ್ತಾ ಇರ್ತಾರೆ. ಇದನ್ನು ದಯವಿಟ್ಟು ಅವಾಯ್ಡನ್ನು ಮಾಡಿ ಲಿಮಿಟನ್ನು ಒಂದು ಕಾಯ್ದುಕೊಳ್ಳಿ, ಅರ್ಥ ಆಯ್ತಾ. ಸರ್ ಅದೇ ರೀತಿ 3ನೇ ಪಾಯಿಂಟ್ ಯಾವುದು ಅಂದರೆ ಅಡಮಾನ ಸಹಿತ ಮತ್ತು ಅಡಮಾನ ರಹಿತ ಸಾಲವನ್ನು ಸರಿಯಾಗಿ ಪಾವತಿಸಿ, ಅರ್ಥ ಆಯ್ತಾ. ಮೈನ್ ಆಗಿ ಸೆಕ್ಯೂರ್ಡ್ ಲೋನ್ ಮತ್ತು ಅನ್ಸೆಕ್ಯೂರ್ಡ್ ಲೋನ್, ಅರ್ಥ ಆಯ್ತಾ. ಮೈನ್ ಇಂಪಾರ್ಟೆಂಟ್ ಇದರಲ್ಲಿ ಏನು ವ್ಯತ್ಯಾಸ ಅಂದರೆ ಸೆಕ್ಯೂರ್ಡ್ ಲೋನ್ ಅಂದರೆ ಮೈನ್ ಆಗಿ ವೆಹಿಕಲ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಅಥವಾ ಕೆಲವೊಂದು ಏನಾದರೂ ನಿಮ್ಮ ಆಸ್ತಿ ಪತ್ರಗಳನ್ನು ಅಡಮಾನವಾಗಿ ಇಟ್ಟುಕೊಂಡು ಏನು ನಿಮಗೆ ಸಾಲವನ್ನು ಕೊಟ್ಟಿರ್ತಾರೆ, ಇದು ಅಡಮಾನ ಸಹಿತ ಒಂದು ಲೋನ್ ಅಂತಲೇ ಹೇಳ್ಬೋದು. ಅದೇ ರೀತಿ ಮೇಯ್ನ್ ಆಗಿ ಗೋಲ್ಡ್ ಲೋನ್ ಆಗಿರ್ಬೋದು, ಇಂತಹ ಒಂದು ಲೋನ್ಗಳನ್ನು ನೀವು ಸರಿಯಾಗಿ ಪಾವತಿ ಮಾಡಿ, ಅರ್ಥ ಆಯ್ತಾ. ಪಾವತಿ ಮಾಡೋದ್ರಿಂದ ಸಹ ತುಂಬ ಇಂಪ್ಲಿಮೆಂಟ್ ಆಗುತ್ತೆ. ಅದೇ ರೀತಿ ಅನ್ಸೆಕ್ಯೂರ್ಡ್ ಲೋನ್ ಇದು ಯಾವ ರೀತಿ ಅಂದರೆ ಮೇಯ್ನ್ ಆಗಿ ಇದು ಒಂದು ಪಕ್ಷ ಕಟ್ಟಿಲ್ಲ ಅಂದರೆ ಒಂದು ಸಿಬಿಲ್ ಸ್ಕೋರ್ ಅಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಆಗೋದಿಲ್ಲ, ಅರ್ಥ ಆಯ್ತಾ. ನೀವೇನಾದರೂ ಅಡಮಾನ ರಹಿತ ಅಂದರೆ ಅನ್ಸೆಕ್ಯೂರ್ಡ್ ಲೋನ್ ಏನಾದರೂ ನೀವು ಪಡ್ಕೊಂಡಿದ್ರೆ, ಅರ್ಥ ಆಯ್ತಾ, ಅದನ್ನು ಸರಿಯಾದ ಟೈಮಿಗೆ ನೀವು ಪಾವತಿ ಮಾಡಿಲ್ಲ ಅಂದರೆ ಸಿಬಿಲ್ ಸ್ಕೋರ್ ಮೇಲೆ ತುಂಬ ಪರಿಣಾಮಗಳು ಬೀಳುವಂಥ ಒಂದು ಸಾಧ್ಯತೆಗಳಿರ್ತದೆ. ನೀವೇನು ಮಾಡಬೇಕು ಅಂದರೆ ಸಿಂಪಲ್, ನೀವು ಸಿಬಿಲ್ ಸ್ಕೋರನ್ನು ದಯವಿಟ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಬೇಕು. ಅಂದರೆ ಅಡಮಾನ ರಹಿತ ಅಂದರೆ ಅನ್ಸೆಕ್ಯೂರ್ಡ್ ಲೋನನ್ನು ನೀವು ದಯವಿಟ್ಟು ನೀಟಾಗಿ ಕಟ್ಟುವಂಥ ಒಂದು ಪ್ರಯತ್ನ ಮಾಡಿ. ಅನ್ಸೆಕ್ಯೂರ್ಡ್ ಲೋನ್ ಅಂದರೆ ಅನ್ಸೆಕ್ಯೂರ್ಡ್ ಲೋನ್ ಅಂಡರಲ್ಲಿ ಪರ್ಸನಲ್ ಲೋನ್ ಆಗಿರ್ಬೋದು, ಇಂಥವೆಲ್ಲ ಅನ್ಸೆಕ್ಯೂರ್ಡ್ ಲೋನ್ಗೆ ಬರುತ್ತೆ. ನೀವೇನು ಮಾಡಬೇಕು ಅಂದರೆ ಟೈಮ್ ಟು ಟೈಮ್ ಕಟ್ಟೋದಕ್ಕೆ ಪ್ರಯತ್ನ ಪಡಿ, ಒಂದು ಟೈಮ್ನು ಸಹ ಮಿಸ್ ಮಾಡಬಾರ್ದು. ಒಂದು ಟೈಮ್ ಮಿಸ್ ಮಾಡಿದ್ರೆ ನಿಮಗೆ ತುಂಬ ಲಾಸಸ್ಸನ್ನು ಒಂದು ಫೇಸ್ ಮಾಡುವಂಥ ಒಂದು ಸಮಸ್ಯೆಗಳು ಬರಬಹುದು, ಅರ್ಥ ಆಯ್ತಾ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಮೇಯ್ನ್ ಆಗಿ 4ನೇ ಪಾಯಿಂಟ್ ಯಾವುದು ಅಂದರೆ ಮೇಯ್ನ್ ಆಗಿ ಹೆಚ್ಚುವರಿ ಸಾಲವನ್ನು ಮಾಡಬೇಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಂದು ಬ್ಯಾಂಕಲ್ಲಿ ಈ ಒಂದು ಲೋನನ್ನು ಒಂದು 2 ಲಕ್ಷ ಲೋನ್ ತೊಗೊಂಡಿರ್ತೀರ. ಅದೇ ರೀತಿ ಆ ಲೋನ್ ಸಾಕಾಗೋದಿಲ್ಲ, ಮತ್ತೆ ಇನ್ನೊಂದು ಬ್ಯಾಂಕಿಗೆ ಅಪ್ಲಿಕೇಶನನ್ನು ಹಾಕ್ಕೊಳ್ತೀರಾ. ಆ ಒಂದು ಟೈಮ್ನಲ್ಲಿ ಆ ಒಂದು ಪ್ರೊಸೆಸಿಂಗಲ್ಲಿ ಏನಾಗುತ್ತೆ ಅಂದರೆ ಸಿಬಿಲ್ ಸ್ಕೋರ್ ತೀರಾ ಕಡಿಮೆ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ಇದ್ರ ಮೇಲೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಒಂದು ಪರಿಣಾಮ ಡೈರೆಕ್ಟ್ ಆಗಿ ಬಿಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೀವೇನಾದರೂ ಇನ್ನೊಂದು ಬ್ಯಾಂಕಲ್ಲಿ ಲೋನ್ ತೊಗೊಳ್ಬೇಕು ಅಂದರೆ ಈ ಒಂದು ಸಾಲವನ್ನು ಮುಂಚೆ ತೊಗೊಂಡಿರ್ತೀರಲ್ಲ, ಆ ಸಾಲವನ್ನು ಆದಷ್ಟು ಹೆಂಗಾದರೂ ಮಾಡಿ ತೀರಿಸೋದಕ್ಕೆ ಪ್ರಯತ್ನ ಪಡಿ. ಅನಂತರ ನೀವೇನು ಮಾಡ್ತೀರಾ ಅಂದರೆ ಒಂದು ಹೊಸ ಸಾಲವನ್ನು ನೀವು ಮಾಡಬಹುದು, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಸರ್ ಅದೇ ರೀತಿ ಮೈನ್ ಆಗಿ ಈ ಒಂದು 5ನೇ ಪಾಯಿಂಟ್ ಯಾವುದು ಅಂದ್ರೆ ಕ್ರೆಡಿಟ್ ಸ್ಕೋರ್ ಅನ್ನ ಜಾಸ್ತಿ ಚೆಕ್ ಮಾಡ್ಕೊಳ್ಳೋದು. ಈಗ ಒಂದು ಕ್ರೆಡಿಟ್ ಸ್ಕೋರ್, ಅದೇ ರೀತಿ ಹಾರ್ಡ್ ಕ್ರೆಡಿಟ್ ಸ್ಕೋರ್ ಅಂತ ಇರ್ತದೆ. ಮೈನ್ ಆಗಿ ಹಾರ್ಡ್ ಕ್ರೆಡಿಟ್ ಸ್ಕೋರ್ ಅನ್ನ ಜಾಸ್ತಿ ಒಂದು ಬ್ಯಾಂಕ್ಗಳಲ್ಲಿ ಏನಾದರೂ ನೀವು ಲೋನ್ ತಗೊಳ್ಳೋದಕ್ಕೆ ಹೋದ್ರೆ ಅಥವಾ ಅವ್ರು ಚೆಕ್ ಮಾಡ್ತಾ ಇರ್ತಾರೆ, ಅವ್ರು ಚೆಕ್ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಎಫೆಕ್ಟ್ ಬೀಳುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೀವೇನ್ ಮಾಡ್ತೀರಾ ಅಂದ್ರೆ ಮೈನ್ ಆಗಿ ಒಂದು ಸಾಫ್ಟ್ ಕ್ರೆಡಿಟ್ ಸ್ಕೋರ್ ಅನ್ನ ನೀವೇ ಚೆಕ್ ಮಾಡ್ಕೊಂಡು ನೀವೇ ಒಂದು ವೆಬ್ಸೈಟ್ಗಳ ಮೂಲಕ, ಒಂದು ಆಪ್ಗಳ ಮೂಲಕ ನೀವು ಚೆಕ್ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ? ಸಿಬಿಲ್ ಸ್ಕೋರ್ ಹೇಗಿದೆ ಅಂತ ಆ ಥರ ಚೆಕ್ ಮಾಡ್ಕೊಂಡ್ರೆ ನಿಮ್ಗೇನೋ ಸಿಬಿಲ್ ಸ್ಕೋರ್ ಮೇಲೆ ಪ್ರಾಬ್ಲಮ್ ಆಗೋದಿಲ್ಲ. ನೀವೇನಾದರೂ ಕ್ರೆಡಿಟ್ ಸ್ಕೋರ್ ಅನ್ನ ಇದನ್ನ ಚೆಕ್ ಮಾಡ್ಕೊಂಡ್ರೆ, ಚೆಕ್ ಮಾಡಿಸಿದ್ರೆ ಬೇರೆ ಬ್ಯಾಂಕ್ಗಳಲ್ಲಿ ಒಂದು ಸಿಬಿಲ್ ಸ್ಕೋರ್ ಮೇಲೆ ಒಂದು ಪರಿಣಾಮಗಳು ಬೀಳುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಅರ್ಥ ಸರ್ 6ನೇದು, ನೀವೇನಾದರೂ ಯಾರಿಗಾದ್ರೂ ಶ್ಯೂರಿಟಿ ಆಗಿದ್ರೆ, ಅರ್ಥ ಆಯ್ತಾ, ಅವ್ರು ಏನಾದರೂ ಲೋನ್ ಕರೆಕ್ಟಾಗಿ ಕಟ್ಟಿಲ್ಲ ಅಂದ್ರೆ EMIಗಳನ್ನ, ಆ ಒಂದು ಕ್ರೆಡಿಟ್ ಸ್ಕೋರ್ ಏನಾಗುತ್ತೆ, ಒಂದು ನಿಮ್ಮದು ಸಹ ಡೌನ್ ಆಗುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಮೈನ್ ಆಗಿ ಅವ್ರನ್ನ EMI ಕಟ್ಟಿಸುವಂಥ ಒಂದು ಜವಾಬ್ದಾರಿ ನಿಮ್ದಾಗಿರ್ತದೆ. ಅರ್ಥ ಆಯ್ತಾ? ಅವ್ರಿಗೂ ಸಹ ಸಿಬಿಲ್ ಸ್ಕೋರ್ ಡೌನ್ ಆಗುತ್ತೆ, ನಿಮ್ಮದು ಸಹ ಸಿಬಿಲ್ ಸ್ಕೋರ್ ತೀರಾ ಕಡಿಮೆ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ನೀವೇನು ಮಾಡಬೇಕು, ಸಿಂಪಲ್. ಅರ್ಥ ಆಯ್ತಾ? ಅವರೇನೋ ಶ್ಯೂರಿಟಿ ಕೊಟ್ಟಿದ್ರೆ ಶ್ಯೂರಿಟಿ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ, ಅಂದರೆ ಮುಂಚೆನೇ ಕೊಡಬಾರ್ದು ಸ್ಟಾರ್ಟಿಂಗಲ್ಲೇ. ಆನಂತರ ನೀವೇನು ಮಾಡಬೇಕು ಅಂದರೆ, ಇಲ್ಲ ಅಂದರೆ ಅದು ಬಿಟ್ಟರೆ ನೆಕ್ಸ್ಟು ಒಂದು ಕ್ರೆಡಿಟ್ ಸ್ಕೋರ್ ಅಂದರೆ EMIಗಳನ್ನ ನೀವು ಕರೆಕ್ಟಾಗಿ ಪಾವತಿ ಮಾಡುವಂತೆ ಅವರಿಗೆ ಒತ್ತಾಯವನ್ನು ಮಾಡಲೇಬೇಕು, ಬೇರೆ ದಾರಿ ಇರೋದಿಲ್ಲ. ಇದೂ ಸಹ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇಷ್ಟು ಒಂದು ನೀವು ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮ್ಮದು ಕ್ರೆಡಿಟ್ ಸ್ಕೋರ್ ಇರ್ಬೋದು, ಸಿಬಿಲ್ ಸ್ಕೋರ್ ಇರ್ಬೋದು, ಎರಡೂ ಒಂದೇ, ನೀವು ಕೂಡಲೇ ಇಮಿಡಿಯೇಟ್ಲಿ ಡೆವಲಪನ್ನು ಮಾಡ್ಕೊಳ್ಬೋದು. ಯಾವುದೇ ರೀತಿ ಒಂದು ಬದಲಾವಣೆಗಳು ಆಗೋದಿಲ್ಲ. ಅರ್ಥ ಆಯ್ತಾ? ಸಿಬಿಲ್ ಸ್ಕೋರ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪಾಯಿಂಟ್ಸ್ಗಳನ್ನ ನೀವು ಅನುಸರಣೆ ಮಾಡಿದ್ರೆ, ಅಂದರೆ ಫಾಲೋ ಮಾಡಿದ್ರೆ, ನಿಮಗೆ ಕ್ರೆಡಿಟ್ ಸ್ಕೋರ್ ಯಾವುದೇ ಕಾರಣಕ್ಕೂ ಡೌನ್ ಆಗೋದಿಲ್ಲ. ಕ್ರೆಡಿಟ್ ಸ್ಕೋರ್ ಮಿನಿಮಮ್ ಅಂದರೂ 750 ಮೇಲಿದ್ರೆ ಇಮಿಡಿಯೇಟ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಹ ಸಾಲವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಬಹುದು. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಸಾಲವನ್ನು ತೊಗೊಳ್ಬೇಕು, ಏನಾದರೂ ಕಡಿಮೆ ಬಡ್ಡಿನಲ್ಲಿ ಸಾಲ ಬೇಕು ಅಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮಿನಿಮಮ್ ಅಂದರೂ 750 ಮೇಲೆ ಒಂದು ಸಿಬಿಲ್ ಸ್ಕೋರ್ ಇರಬೇಕಾಗುತ್ತೆ. ಆ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ, ಒಂದು ಗುಡ್ ಕ್ವಾಲಿಟಿನಲ್ಲಿ ನೀವು ಮೇಂಟೈನ್ ಮಾಡಿದರೆ ನಿಮಗೆ ಕಡಿಮೆ ಬಡ್ಡಿಯ ಒಂದು ದರದಲ್ಲಿ ಸಹ ಲೋನ್ಗಳನ್ನು ಕೊಡುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಅದು ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಕೊಡ್ತಾರೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ದೇನಾದರೂ ಸಿಬಿಲ್ ಸ್ಕೋರ್, ಕ್ರೆಡಿಟ್ ಸ್ಕೋರ್ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂದರೆ ದಯವಿಟ್ಟು ನಾನು ನಿಮಗೆ ಈ ಪಾಯಿಂಟ್ಸ್ಗಳು ಏನು ಹೇಳಿದ್ದಾನೆ ಇದನ್ನು ದಯವಿಟ್ಟು ಫಾಲೋ ಮಾಡಿ. ಅರ್ಥ ಆಯ್ತಾ? ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ. ಈ ವಿಡಿಯೋ ತುಂಬ ಫಾಲೋ ಮಾಡಿ. ಅರ್ಥ ಆಯ್ತಾ? ಓಕೆ ಗೈಸ್, ಈ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಏನಾದರೂ ಡೌಟ್ಸ್ ಇರೋ ಕೂಡಲೇ ಕಮೆಂಟನ್ನು ಮಾಡಿದ್ರೆ ಇದಕ್ಕೆ ನಾನು ರಿಲೇಟಿವ್ ಆಗಿರುವಂಥ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.